ಒಂದು ದಿನ ಕುರಿ ಕಾಯುವವ ಮರದ ಪಕ್ಕದಲ್ಲಿ ಕುರಿ ಕಾಯುತ್ತಾ ಮಲಗಿರುತ್ತಾನೆ. ಕುದುರೆಯ ಮೇಲೆ ಆ ಮಾರ್ಗದಲ್ಲಿ ಹೋಗುತ್ತಿದ್ದ ರಾಜನನ್ನು ನೋಡಿಯೂ ಆತ ಕುಳಿತಲ್ಲಿಂದ ಏಳುವುದಿಲ್ಲ, ನಮಸ್ಕಾರ ಸಹಿತ ಮಾಡುವುದಿಲ್ಲ. ರಾಜನಿಗೆ ಸಿಟ್ಟು ಬರುತ್ತದೆ. ನಾನು ಈ ದೇಶದ ರಾಜ ಎನ್ನುವುದು ನಿನಗೆ ತಿಳಿದಿಲ್ಲವೇ ಎಂದು ಪ್ರಶ್ನಿಸುತ್ತಾನೆ. ಅದಕ್ಕೆ ಕುರುಬ ಹೇಳುತ್ತಾನೆ, ನೀನೇ ರಾಜ ಎಂಬುದು ಈ ದೇಶದಲ್ಲಿರುವವರಿಗೆಲ್ಲ ತಿಳಿದಿದೆಯಾ? ಅದಕ್ಕೆ ರಾಜ ಹೌದು ಎನ್ನುತ್ತಾನೆ. ಆಗ ಕುರುಬ ಹೇಳುತ್ತಾನೆ, ಹಾಗಾದರೆ ಇಲ್ಲಿರುವ ಕುರಿಗಳಿಗೆ ತಿಳಿದಿದೆಯಾ ನೀನು ರಾಜ ಎಂದು? ನೀನು ಸಾಕಿದ ಬೆಕ್ಕು, ಗಿಳಿ, ನಾಯಿ, ಆಕಳು, ಪಶು, ಪಕ್ಷಿಗಳಿಗೆ ನೀನೇ ರಾಜ ಎಂಬುದು ತಿಳಿದಿದೆಯಾ? ಅಷ್ಟೇ ಯಾಕೆ, ನಿನ್ನನ್ನು ಹೊತ್ತುಕೊಂಡು ನಿಂತಿರುವ ಈ ಕುದುರೆಗೆ ತಿಳಿದಿದೆಯಾ ನೀನೇ ರಾಜ ಎಂದು? ತಿಳಿದಿಲ್ಲ ತಾನೇ? ಅವುಗಳ ದೃಷ್ಟಿಯಲ್ಲಿ ನಾನೂ ಒಂದೇ, ನೀನು ಒಂದೇ. ದೇವರ ಸೃಷ್ಟಿಯಲ್ಲಿ ನಾನೂ ಒಂದೇ, ನೀನು ಒಂದೇ. ಆದರೆ ಜನ್ಮಾಂತರದ ಪುಣ್ಯದಿಂದ ನೀನು ಅರಮನೆಯಲ್ಲಿ ಹುಟ್ಟಿರುವೆ, ನಾನು ಕುರುಬನಾಗಿ ಹುಟ್ಟಿರುವೆ. ಜನ್ಮಗತವಾಗಿ ಬಂದ ಸಿಂಹಾಸನ, ಅಧಿಕಾರ ಇಲ್ಲದೆ ನಿನ್ನ ಜನ ಗೌರವದಿಂದ ಕಾಣಬೇಕು. ಅಂತಹ ಒಳ್ಳೆಯ ಕಾರ್ಯ ಮಾಡು ಎನ್ನುತ್ತಾನೆ. ಆಗ ರಾಜನಿಗೆ ತನ್ನ ಅಹಂಕಾರದ ಅರಿವಾಗಿ ಸುಮ್ಮನೆ ಹೊರಟು ಹೋಗುತ್ತಾನೆ. ದೇವರ ಸೃಷ್ಟಿಯಲ್ಲಿ ಎಲ್ಲರೂ ಒಂದೇ. ನಾವೆಲ್ಲ ಏನೇ ಆಗಿರಲಿ, ಮೊದಲು ಮನುಷ್ಯರು ಎನ್ನುವುದನ್ನು ಮರೆಯಬಾರದು. ಮನುಷ್ಯನಾಗಿ ಬಾಳುವುದನ್ನು ಕಲಿಯಬೇಕು. ಮಂತ್ರಿಯೇ ಆಗಿರಲಿ, ಭಿಕ್ಷುಕನೇ ಆಗಿರಲಿ, ಮನುಷ್ಯರು, ಪದವಿ, ಹಣ ಎನ್ನುವುದು ಲೌಕಿಕಕ್ಕೆ ಸಂಬಂಧಿಸಿದ್ದು. ಸತ್ತಾಗ ಎಲ್ಲ ಸೇರುವುದು ಮಣ್ಣಿಗೆ ಎನ್ನುವುದನ್ನು ಎಂದಿಗೂ ಮರೆಯಬಾರದು. ಧನ್ಯವಾದಗಳು ಸ್ನೇಹಿತರೆ.